ಬಳ್ಳಾರಿ ಮಹಾನಗರ ಪಾಲಿಕೆಯ ಶ್ರೀ GM ವೀರೇಶ್ ಅವರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪ್ರಭಾರಿರವರ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ಪ್ರತಿಭಟನೆ ನಡೆಸುವ ಹಾಗೂ ಸಂಬಂಧಿಸಿದವರ ವಿರುದ್ಧ ಸೂಕ್ತ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಮನವಿ ಕುರಿತು ಈ ವಿಚಾರದ ಕಡೆ ಮಾನ್ಯರ ಗಮನವನ್ನು ಸೆಳೆಯುತ್ತಾ ಶ್ರೀ GM ವೀರೇಶ್ ರವರು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ದಿನಾಂಕ 3/4/2026 ಬಳ್ಳಾರಿ ನಗರ ಶಾಸಕರಾದ ಶ್ರೀ ನಾರಾ ಭರತ್ ರೆಡ್ಡಿ ರವರ ಸಲಾಂ ಬಳ್ಳಾರಿ ಕಾರ್ಯಕ್ರಮದಲ್ಲಿ ವಾರ್ಡ್ ನಂಬರ್ 38ರ ದೇವಿನಗರ ಪ್ರದೇಶದಲ್ಲಿ ವಾರ್ಡ್ ಪರಿವೀಕ್ಷಣೆಯಲ್ಲಿ ಭಾಗಿಯಾಗಿದ್ದಾಗ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ವಿ ಕುಬೇರರವರು ಪಾಲಿಕೆಯ ಸಮಯದಲ್ಲಿ ವಾರ್ಡ್ ನಂಬರ್ 38ರ ಕುಬೇರರವರು ಪಾಲಿಕೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಶ್ರೀ ವೀರೇಶ್ GM ರವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಮುಖಕ್ಕೆ ಹಾಗೂ ಎದೆ ಭಾಗಕ್ಕೆ ಹಲ್ಲೆ ಮಾಡಿರುತ್ತಾರೆ. ಅದಲ್ಲದೆ ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಯ ಕರ್ತವ್ಯದಲ್ಲಿ ಅಡ್ಡಿಪಡಿಸುತ್ತಾರೆ. ನಿನ್ನೆ ಸಾಯಂಕಾಲ ಮಧ್ಯಾಹ್ನ ನಡೆದಿದೆ ಘಟನೆ. ಇದು GM ವೀರೇಶ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಒಂದು ಒಳ್ಳೆ ಸ್ಟಾಫ್ ಅಂತ ನಾನು ಅಂದ್ಕೊಳ್ತೇನೆ. ಭಾಳಷ್ಟು ಅಂದರೆ ಏನೆಲ್ಲ ಕೆಲಸ ಹೇಳಲಿ, ಪೊಸಿಷನ್ನಲ್ಲಿ ಇರೋರು ಹೇಳಿ, ಅಪೋಸಿಷನ್ನಲ್ಲಿ ಇರೋರು ಹೇಳಿ, ತನ್ನ ಕರ್ತವ್ಯವನ್ನು ತಾನು ಪರ್ಫೆಕ್ಟಾಗಿ ಮಾಡೋ ಒಂದು ವ್ಯಕ್ತಿ ಅಂತಂದರೆ ಅದು ನಮ್ಮ GM ವೀರೇಶ್ ಅವರು. ಒಳ್ಳೆ ಕ್ಯಾಂಡಿಡೇಟ್ನ ಈಗ ಅದೇನೋ ಒಂದು ಫುಟ್ಪಾತ್ ಮೇಲೆ ಕಟ್ಟಿದ್ದನ್ನ ತೆಗಲಿಲ್ಲ ಅಂತೇಳಿ ಮಾರಣಾಂತಿಕ ಹಲ್ಲೆ ಮಾಡೋ ಹಕ್ಕು ಯಾರು ಕೊಟ್ಟಿದ್ದಾರೆ ಇವರು ಕಾರ್ಪೊರೇಟರ್ಗೆ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವತ್ತಾದರೂ ಕೂಡ ಸಂಯಮನದಿಂದ ನಾವು ರಿಕ್ವೆಸ್ಟ್ ಮಾಡಬೇಕಷ್ಟೇ. ಏನು ಅದು ತೆಗಲಿಲ್ಲ ಮತ್ತು ಯಾವಾಗ ತೆಗಿತೀರಪ್ಪ ಅಂತೇಳಿ ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು. ಅವ್ರು ಹೇಳ್ತಾ ಇದ್ದಾರಲ್ಲ, MLA ಬಂದಿದ್ದಾನೆ ವಾರ್ಡಲ್ಲಿ, ಮತ್ತು ಇನ್ನೊಂದು ಇದು GB ಮೀಟಿಂಗ್ ಆಗಿದೆ, ಅಲ್ಲಿಗೆ ಹೋಗಿದ್ದೀವಿ, ಇವೆಲ್ಲ ಇಟ್ಕೊಂಡು ಕೂಡ ಅದನ್ನು ತೆಗಿಸ್ಬೇಕು ಅಂತಂದರೆ ಯಾರ ಕೈಲಿ ಆಗುತ್ತೆ? ಅದು ಅವ್ರಿಗೂ ಕೂಡ ಸ್ವಲ್ಪ ಕಾಲಾವಕಾಶ ಕೊಡಬೇಕು ನಾವು ಯಾವತ್ತೂ ಕೂಡ. ಅಂತ ಒಂದು ಇದನ್ನ ಏನು ರೌಡಿಸಮ್ ಮಾಡ್ಕೊತ ಅದು ಎದೆಗೆ ಗುದ್ದೋದು, ಅದು ಎಷ್ಟು ದೊಡ್ಡ ತಪ್ಪು. ಒಂದು ವೇಳೆ ಏನನ್ನ ಆಗಿತ್ತು, ಅನಾಹುತ ಆಗಿತ್ತು, ಯಾರು ಫ್ಯಾಮಿಲಿಗೆ ದಿಕ್ಕು? ಹಾಗಾಗಿ ಇದನ್ನ ನಾವಂತೂ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮತ್ತು ನಮ್ಮ ಎಲ್ಲ ಕಾರ್ಪೊರೇಟರ್ ಮಿತ್ರರೆಲ್ಲ ಇಲ್ಲಿದ್ದಾರೆ, ಪ್ರತಿಯೊಬ್ಬರು ಕೂಡ ನಮ್ಮ ಪಾರ್ಟಿ ಲೀಡರ್ಗಳು ಕೂಡ ಇದ್ದಾರೆ ಇಲ್ಲಿ, ಪ್ರತಿಯೊಬ್ಬರು ಕೂಡ ಬಹಳ ದುಃಖವನ್ನು ವ್ಯಕ್ತ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇದು ಇಂಥ ಘಟನೆ ಆಗಬಾರ್ದು. ಯಾವತ್ತೂ ಕೂಡ ಒಂದು ಸ್ಟಾಫ್ ಮೇಲೆ ಮಾತ್ರ ಕೈ ಮಾಡ್ಕೊಳ್ಳೋದು ನಾವು ಯಾವತ್ತೂ ನೋಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ನಾನು 2 ಸಾರಿ ಕಾರ್ಪೊರೇಷನ್ನಲ್ಲಿ ಇದ್ದೆ, 2001ರಲ್ಲಿ ಇದ್ದೆ, 2006ರಿಂದ ಕೂಡ ಇದ್ದೆ. ಆದರೆ ಇಂಥ ಒಂದು ಘಟನೆಗಳು ಆಗಿದ್ದೇ ಇಲ್ಲ. ಈ ಕಾಂಗ್ರೆಸ್ ಒಂದು ದುಷ್ಟ ಪರಿಪಾಲನೆ ಅಂತೇಳಿ ಕೂಡ ಹೇಳ್ಬೋದು. ಇವ್ರಿಗೆ ರೌಡಿಸಮೇ ನಂಬರ್ 1 ಆಗಿದೆ. ಈ ಶಾಸಕರು ಅದೇ ಥರ ಇದ್ದಾರೆ, ಅವ್ರ ಕಾರ್ಪೊರೇಟರ್ಗಳು ಕೂಡ ಅದೇ ಥರ ಇದ್ದಾರೆ. ಹಾಗಾಗಿ ಒಂದು ಎಂಪ್ಲಾಯೀಸ್ಗೆ ಭದ್ರತೆ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಮತ್ತು ಕಮಿಷನರ್ ಅವರು ಏನು ಮಾಡ್ತಾರೋ ನೋಡಬೇಕು. ಅವರು ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತಂದರೆ ಈ ಅಹೋರಾತ್ರಿ ಧರಣಿ ಹಿಂಗೆ ಕಂಟಿನ್ಯೂ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೂಡ ತಮ್ಮ ಜೊತೆಗೆ ಕೂಡ ಕೊಡ್ತೀನಿ. ಬೇಕಾದರೆ ಈ ಒಂದು ಇದನ್ನ ಅವನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಯಾವ ಕಾರ್ಪೊರೇಟರ್ ಕೂಡ ಯಾವ ಸ್ಟಾಫ್ ಮೇಲೆ ಹಲ್ಲೆ ಮಾಡಿದ್ರೆ ಮಾತ್ರ ಇದು ನಾನ್ ಕೋಪರೇಷನ್ ಕಂಪಲ್ಸರಿ ನೀವು ಮಾಡಲೇಬೇಕು. ಯಾಕಂದರೆ ನಿಮಗೂ ಒಂದು ಇತಿಮಿತಿ ಇರುತ್ತೆ, ನಿಮಗೆ ಕೂಡ ಫ್ಯಾಮಿಲೀಸ್ ಇರ್ತವೆ, ನಿಮಗೆ ಕೂಡ ಕೆಲಸಗಳಿರ್ತವೆ. ಯಾವ ಕಮಿಷನರ್ ಒಂದು ಕೆಲಸ ಹೇಳಿರ್ತಾನೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಕೆಲಸ ಹೇಳಿರ್ತಾನೆ. ಈಗ ಆ ಫುಟ್ಪಾತ್ ಮೇಲೆ ಅದು ತೆಗಿಲಿಲ್ಲ ಅಂತಂದರೆ ನೀವು ಬೇರೆ ಅಫಿಷಿಯಲ್ಸ್ಗೆ ಗಮನಕ್ಕೆ ತರಬೇಕಾಯಿತು. ಯಾರು ಇಲ್ಲನಾ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲನಾ? ಕಮಿಷನರ್ ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. DC ಹೋಗಿ ಒಂದು ಲೆಟರ್ ಕೊಡ್ರಿ, ಈಗ ಫುಟ್ಪಾತ್ ಮೇಲೆ ಇರೋದನ್ನ ತೆಗೆದಿಲ್ಲ ಅಂತೇಳಿ. ಆದರೂ ಕೂಡ ನೀವು ಒಂದೇ ಸಾರಿ ಹೋಗಿ ಅವ್ರ ಮೇಲೆ ಅಲ್ಲೇ ಮುಖಕ್ಕೆ ಹೊಡೆಯೋದು, ಎದೆಗೆ ಹೊಡೆಯೋದು ಅಂತಂದ್ರೆ ಏನು ಅದು ಏನು ಹಾರ್ಟ್ ಇರೋ ಒಂದು ಪ್ಲೇಸಲ್ಲಿ ಕೂಡ ತಾವು ತಮ್ಮ ಕೈಯಿಂದ ಗುದ್ದುತ್ತೀರಿ ಅಂತಂದ್ರೆ ಆ ಮಟ್ಟಕ್ಕೆ ತಪ್ಪೇನು ಮಾಡಿದ್ದಾರೆ ವೀರೇಶ್ ಅಂತ ನಾವು ಕೇಳ್ತಾ ಇದ್ದೀವಿ ಅವ್ರನ್ನ. ಆ ಮಟ್ಟಕ್ಕೆ ತಪ್ಪೇ ಅಲ್ಲ ಅದು. ರಿಯಲ್ ಆಗಿ ಹೇಳ್ಬೇಕು ಅಂತಂದ್ರೆ ಟೈಮ್ ಕೊಡ್ಬೇಕು ಯಾರಿಗೇನಾಗ್ಲಿ. ಈಗ ಅಂದ್ರೆ ಇವರು ಏನು ಅನಾಥರೈಸ್ಡ್ ಆಗಿ ಕಟ್ಟಿದಾರಲ್ಲ ಬಳ್ಳಾರಿಯಲ್ಲಿ, ಅವೆಲ್ಲ ತೆಗಿಸ್ಲಿಕ್ಕೆ ಇವ್ರ ಕೈಲಾಗುತ್ತಾ? ಪಟ್ಟ ಇಲ್ಲ, ಏನಿಲ್ಲ. ಆ ಬತ್ರಿ ಈ ಸದ್ಯಕ್ಕಿರೋ ಮನೆನೇ ಪಟ್ಟ ಇಲ್ಲ ಅಂದ್ರೆ ನೀನೇ ಅನಾಥರೈಸ್ಡ್ ಆಗಿ ಕಟ್ಕೊಂಡು ನೀನೇ ಒಂದು ಇದನ್ನ ತೆಗಿಲಿಲ್ಲ ಅಂತೇಳಿ ಹಲ್ಲೆ ಮಾಡ್ತೀಯ ಅಂತಂದ್ರೆ ಇದನ್ನ ನಾವು ಒಪ್ಪಲ್ಲ. ಹಾಗಾಗಿ ಕಮಿಷನರ್ ಅವರಿಗೆ ನಾನು ಕೂಡ ಮಾತಾಡಿದ್ದೀನಿ ಮೊನ್ನೆ.
ಅವರು ಕೂಡ ಇದನ್ನ ಬಹಳ ಬೇಜಾರಾದರು. ಅಂದ್ರೆ ಈ ತರ ಬಂದು ಹೊಡೆಯೋದು ಇದೆಲ್ಲ ಬಹಳ ದೊಡ್ಡ ತಪ್ಪು ಸರ್. ಅದು ನಮ್ಮ ಗಮನಕ್ಕೆ ಕೂಡ ತಂದಿಲ್ಲ ಅವರು. ಹಂಗಾಗಿ ಡೈರೆಕ್ಟ್ ಆಗಿ ಸ್ಟಾಫ್ ಮೇಲೆನೆ ಕೈ ಮಾಡ್ಕೊಳ್ಳೋ ಒಂದು ರೀತಿಯಲ್ಲಿ ಇದ್ದಾರೆ ಅಂತಂದ್ರೆ ಇದನ್ನ ಬಹಳ ಖಂಡನೀಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಮುನ್ಸಿಪಲ್ ಎಂಪ್ಲಾಯ್ ಕೂಡ ಇದರಲ್ಲಿ ಭಾಗವಹಿಸಬೇಕು. ಈಗ ನಮಗಾಗಿದ್ದು ಅವ್ರು ಕೂಡ ಆಗುತ್ತೆ ಮುಂದೆ. ಹಾಗಾಗಿ ಎಲ್ಲರೂ ಒಂದು ಐಕಮತ್ಯದಿಂದ ಇದನ್ನ ಹೋರಾಟ ಮಾಡ್ಬೇಕೇ ಹೊರತು ಬೇರೆ ನಾವಿಬ್ಬರೇ ನಮ್ಗೊಂದೇ ಆಗಿದೆ ಅಂತ ನಾವೇ ಮಾಡೋದಲ್ಲ ಇದು. ಹಾಗಾಗಿ ತಮ್ಮ ಈ ಒಂದು ಏನು ಮುಷ್ಕರಕ್ಕೆ ನಮ್ಮ ಬೆಂಬಲ 100% ಇರುತ್ತೆ. ನಮ್ಮೆಲ್ಲ ಕಾರ್ಪೊರೇಟರ್ಗಳು ಮತ್ತೆ ಸ್ಟಾಫ್ ಕೂಡ ಕಡಿಮೆ ಇದೆ. ಇದು ದೊಡ್ಡ ಕಾರ್ಪೊರೇಷನ್, ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಬೆಳೀತಾ ಇದೆ ಕಾರ್ಪೊರೇಷನ್. ಎಲ್ಲಿವರೆಗೆ ಬೆಳೀತಾ ಇದೆ ಅಂತಂದ್ರೆ ಆದ್ರೆ ಕೂಡ ಸ್ಟಾಫ್ ಕಡಿಮೆ ಇದ್ದಾರೆ. ಆ ಸ್ಟಾಫ್ ಕಡಿಮೆ ಇದ್ರೆ ಕೂಡ ಎಲ್ಲರೂ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರಲ್ಲ, ಅದನ್ನ ನಾವು ಮೆಚ್ಚಬೇಕಾಗ್ಲಿ. ಇವರೆಲ್ಲ ಈ ತರ ಮಾಡೋದು ಕಾರ್ಪೊರೇಟರ್ಸ್ ರೌಡಿಸಮ್ ನಾವೆಲ್ಲ ಖಂಡಿಸ್ತಾ ಇದ್ದೀವಿ. ಇನ್ನೊಂದು ಮುಂದೆ ಈ ತರ ಆದ್ರೆ ಮಾತ್ರ ಕಂಪಲ್ಸರಿ ಆಗಿ ಅವ್ರನ್ನ FIR ಮಾಡಿ ಒಳಗ ಹಾಕಿ ಅವ್ರ ಇದನ್ನ ಮಾತ್ರ ಅವ್ರ ಇದ್ರ ಮೆಂಬರ್ಶಿಪ್ ಕೂಡ ಹೋಗೋ ತರ ಒಂದು ಆಕ್ಷನ್ ತಗೋಬೇಕು. ಸರ್ಕಾರಕ್ಕೆ ಪತ್ರ ಬರೀಬೇಕು. ಸ್ಟಾಫ್ ಮೇಲೆ ಯಾರು ಬಂದು ಹಲ್ಲೆ ಮಾಡ್ತಾರೋ ಅವ್ರ ಮೆಂಬರ್ಶಿಪ್ ಹೋಗ್ಬೇಕು. ಅವರು ಕಾಂಗ್ರೆಸ್ನವರು ತಮ್ಮ ಪ್ರೆಸ್ಟೇಜ್ ತಗೊಂಡ್ರೆ ಮಾತ್ರ ಇದು ಬಹಳ ಕಷ್ಟ. ಯಾಕಂದ್ರೆ ಜನವರಿ 1ನೇ ತಾರೀಕು ತಾವು ನೋಡಿದ್ದೀರಿ MLA ಗುಂಡಾಗಿರಿ ನೋಡಿದ್ದೀರಿ. ಈಗ ಮತ್ತೆ ಕಾರ್ಪೊರೇಟರ್ ಗುಂಡಾಗಿರಿ ನಾವು ನೋಡ್ತಾ ಇದೀವಿ. ಬಳ್ಳಾರಿಯಲ್ಲಿ ಇನ್ನ ಎಷ್ಟು ಗುಂಡಾಗಿರಿಗಳು ನೋಡ್ಬೇಕೋ ನಮಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಇದನ್ನ ಖಂಡಿಸಿ ನಾನು ಕೂಡ ತಮ್ಮ ಉತ್ಸವದಲ್ಲಿ ನಾನು ಪಾಲ್ಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಯಾವತ್ತೂ ಕೂಡ ನಾವು ನಮ್ಮ ಅಧಿಕಾರ ಇದ್ದಾಗ ಮಾತ್ರ ಯಾವತ್ತೂ ಇಂಥ ಘಟನೆಗಳು ಆಗಿಲ್ಲ. ನಿಮ್ಮ ಜೊತೆಗೆ ಒಳ್ಳೆ ಸಹಕಾರದಿಂದ ಕೆಲಸಗಳು ನಾವು ಮಾಡಿಸ್ಕೊಳ್ತಾ ಇದ್ದೀವಿ ಒಳ್ಳೆ ರೀತಿಯಲ್ಲಿ. ಹಾಗಾಗಿ ತಮ್ಮ ಈ ಒಂದು ಮುಷ್ಕರಕ್ಕೆ ಜಯ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಬಂಧಿಸಿ ಹೋರಾಟ 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 ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ